ಎಲ್ಲರಿಗೂ ನಿಮ್ಮ ನಿಖಿಲ್ ಮಾಡುವ ನಮಸ್ಕಾರಗಳು. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಇದೇ ತಿಂಗಳು 15 ಜುಲೈ ರಿಂದ ನಾವು ಒಂದು ಅಬ್ಯಾಂಡೆಂಡ್ ವೆಹಿಕಲ್ಸನ್ನು ತೆರವುಗೊಳಿಸೋ ಡ್ರೈವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಡ್ರೈವಲ್ಲಿ ಯಾವ್ಯಾವ ವೆಹಿಕಲ್ ಅಬ್ಯಾಂಡೆಂಡ್ ಆಗಿ ನಿಂತಿರುತ್ತೆ, ಮಾಲೀಕರು ಯಾವುದೋ ಒಂದು ರೋಡ್ ಸೈಡಲ್ಲಿ ಅಥವಾ ಮನೆ ಮುಂದೆ ನಿಲ್ಲಿಸಿರೋದನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಒಂದು ನೋಟಿಸನ್ನು ಅಂಟಿಸ್ತೀವಿ. ಅದನ್ನು ಇಮಿಡಿಯೇಟಾಗಿ ಏನಾದರೂ ಮಾಲೀಕರು ತೆಗೆದು ಅವರು ವಾಪಸ್ ಕ್ಲೇಮ್ ಮಾಡಿದ್ರೆ ಅದನ್ನು ನಾವು ಅಲ್ಲಿಂದ ಬಿಡ್ತೀವಿ. ಎಲ್ಲಿ ಅವರು ಕ್ಲೇಮ್ ಮಾಡೋದಿಲ್ಲ, ನಿಯಮಾನುಸಾರ ಅದನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡಿ ಅಲ್ಲಿ ಪೆನಾಲ್ಟಿ ಹಾಕ್ಬಿಟ್ಟು ನಂತರ ಕಾನೂನಾತ್ಮಕ ಕ್ರಮವನ್ನು ತಗೊತೀವಿ. ಇದರಲ್ಲಿ ನಮಗೆ ಸಾರ್ವಜನಿಕರ ಒಂದು ಸಹಾಯ ಕೂಡ ಬೇಕಾಗಿದೆ. ನಿಮಗೆ ಎಲ್ಲೆಲ್ಲಿ ಈ ಥರ ವೆಹಿಕಲ್ಗಳು ತುಂಬ ದಿವಸದಿಂದ ನಿಂತಿರೋದು, ಪರಿತ್ಯಾಜಿಸಿರೋದು ನಿಮಗೆ ಕಾಣುತ್ತೋ ಅಲ್ಲಿ ನಮ್ಮ ಪಬ್ಲಿಕ್ ಐ ಶಿವಮೊಗ್ಗ ಅನ್ನೋ ಏನು ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ಇಮಿಡಿಯೇಟಾಗಿ ಒಂದು ಲೊಕೇಶನ್ ಮತ್ತು ಫೋಟೋವನ್ನು ಕಳಿಸ್ಬೋದು. ನಾವು ನಮ್ಮ ತಂಡ ಬಂದು ಅಲ್ಲಿ ಆ ನೋಟಿಸನ್ನು ಅಂಟಿಸಿ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ. ಇದೇ ರೀತಿ ಎಲ್ಲ ಸಾರ್ವಜನಿಕರಿಗೂ ಒಂದು ನನ್ನ ಮನವಿ, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಶಿವಮೊಗ್ಗ ನಗರವನ್ನು ಒಂದು ಸ್ವಚ್ಛ ಹಾಗೂ ಸಂಚಾರಕ್ಕೆ ಸುಗಮ ಆಗುವಂತಹ ರೀತಿಯಲ್ಲಿ ನಾವು ಸರಿ ಮಾಡೋಣಂತೆ. ಇದಕ್ಕೆ ಪಬ್ಲಿಕ್ ಐ ಅಲ್ಲಿ ಎಲ್ಲರೂ ಕೂಡ ನಿಮ್ಮ ಅಬ್ಯಾಂಡೆಂಡ್ ವೆಹಿಕಲ್ಸ್ ಎಲ್ಲೆಲ್ಲಿ ನಿಮ್ಮ ಏರಿಯಾದಲ್ಲಿ ಕಾಣುತ್ತೆ ಅದನ್ನು ಕಳಿಸ್ಕೊಳ್ಳಲು ವಿನಂತಿ. ಶುರು ಮಾಡೋದೇನಪ್ಪ? ಈ ದಿನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಈ ಅಬ್ಯಾಂಡೆಂಡ್ ವೆಹಿಕಲ್ಸ್ ಎಲ್ಲ ನಮ್ಮ ರೋಡ್ ಸೈಡಲ್ಲಿ ಬಿಟ್ಟು ಹೋಗಿರೋದನ್ನು ತೆರವುಗೊಳಿಸೋದಕ್ಕೆ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೀವಿ. ಇವತ್ತಿನಿಂದ ಇವನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ನಾವು ನೋಟಿಸನ್ನು ಅಂಟಿಸೋದಕ್ಕೆ ಎಲ್ಲ ಕಡೆ ಬಂದಿದ್ದೀವಿ. ಇವತ್ತು ಒಂದು ದಿನದಲ್ಲಿ ನಮಗೆ 59 ವೆಹಿಕಲ್ಸನ್ನು ನಾವು ಐಡೆಂಟಿಫೈ ಮಾಡಿ ಅವೆಲ್ಲದಕ್ಕೂ ನೋಟಿಸನ್ನು ಅಂಟಿಸಿದ್ದೀವಿ. ಅವರಿಗೆ 7 days ಟೈಮ್ನ ಕೊಟ್ಟಿದ್ದೀವಿ. ಇದನ್ನು ನೋಡೋದಕ್ಕೆ ಅವರೇನಾದರೂ ಅದನ್ನು ತೆರವು ಮಾಡಲಿಲ್ಲ ಅಂದರೆ ನಾವು ಅದಕ್ಕೆ ಕಾನೂನಾತ್ಮಕ ಕ್ರಮವನ್ನು ನಮ್ಮ ಕಡೆಯಿಂದ ಜರುಗಿಸ್ತೀವಿ. ಇದನ್ನು ಪಬ್ಲಿಕ್ ಐಯಲ್ಲೂ ಕೂಡ ಸಾಕಷ್ಟು ಜನ ನಮಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಸಾರ್ವಜನಿಕರಲ್ಲೂ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಸುತ್ತಮುತ್ತ ಹೋಗುವಲ್ಲಿ ಎಲ್ಲಾದರೂ ಕಂಡ್ರೆ ದಯವಿಟ್ಟು ಪಬ್ಲಿಕ್ ಐಯಲ್ಲಿ ನಮಗೆ ಆ ಡೀಟೇಲ್ಸನ್ನು ಕಳಿಸ್ಕೊಡಿ ಅಂತ ಮತ್ತೊಮ್ಮೆ ನಾವು ನಿಮಗೆ ಕೇಳ್ಕೊತಾ ಇದ್ದೀವಿ.